ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಸಜ್ಜೆ ಹಿಟ್ಟಿನಿಂದ ಅಂದರೆ ಬಾಜ್ರಾ ಫ್ಲೋರ್ನಿಂದ ರವಾ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಬೌಲ್ಗೆ ನಾನು 4 ಕಪ್ಪು ಬಾಜ್ರಾ ಹಿಟ್ಟು ಹಾಕ್ಕೊಂಡಿದ್ದೆ. ಆಮೇಲೆ 4 ಕಪ್ನಷ್ಟು ಅಕ್ಕಿ ಹಿಟ್ಟು, 2 ಸ್ಪೂನ್ನಷ್ಟು ಚಿರೋಟಿ ರವೆ, 2 ಸಣ್ಣ ಸ್ಪೂನ್ಲೆ 2 ಸ್ಪೂನ್ನಷ್ಟು ಕಡಲೆ ಹಿಟ್ಟು ಹಾಕಿ ಇದನ್ನು ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಉಪ್ಪು, ಅರಿಶಿನ ಪುಡಿ, ಖಾರ ಪುಡಿ, ಓಂಕಾಳು, ಜೀರಿಗೆ, ಮೆಣಸಿನ ಪುಡಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಈರುಳ್ಳಿ ಇಷ್ಟು ಹಾಕಿಬಿಟ್ಟು ಇದನ್ನು ನೋಡಿ ಬಟರ್ ಮಿಲ್ಕ್ ಅದಕ್ಕೆ, ಆಮೇಲೆ ಉಪ್ಪು, ಸಕ್ಕರೆ ಹಾಕಬೇಕು, ಕಲರ್ಗೋಸ್ಕರ ಸಕ್ಕರೆ ಹಾಕಿಬಿಟ್ಟು ಈ ರೀತಿ ಕಲಿಸ್ಕೋಬೇಕು. ಇದನ್ನು ಕಲಿಸ್ಕೊಂಡು ಹೆಂಗೆ ದೋಸೆ ಮಾಡಿದ್ದು ನಾನು ತೋರಿಸ್ತಾ ಇದ್ದೀನಿ. ಫ್ಲೇಮ್ನಲ್ಲಿ ಇಡಬೇಕಿದು, ಫುಲ್ ಹೈ ಫ್ಲೇಮ್ ಬೇಕು. ಆಮೇಲೆ ಒಂದು ಇದನ್ನು ತೊಗೊಂಡ್ಬಿಟ್ಟು ವಾಟ್ಗ ಅದೇನಾದರೂ ಗ್ಲಾಸು ತೊಗೊಂಡ್ಬಿಟ್ಟು ಸಾಕಷ್ಟು ತೊಗೊಂಡು ಇದಕ್ಕೆ ಹಿಂಗೆ ಹಾಕಬೇಕು. ನೋಡಿ, ಈಗ ಈ ರೀತಿ ಹಾಕ್ಕೋಬೇಕು ಇದನ್ನು. ಆಮೇಲೆ ದಂಡಿ ಏನಿರ್ತಲ್ಲ ಹಂಗೆ ಕೂಡ್ಸ್ಕೋಬೇಕು, ಹಿಂಗೆ ಸ್ವಲ್ಪ ಗೋಲ್ ಮಾಡ್ಕೋಬೇಕು. ನಡೀತದೆ ಇದು ರವಾ ದೋಸೆಗೆ ಹಂಗೆ ಗೋಲ್ ಇರೋದಿಲ್ಲ, ಸಾದಾ ದೋಸೆ ಗತಿ ಈ ರೀತಿ ಹಾಕ್ಕೋಬೇಕು. ನೋಡಿ ಈಗ ಹಾಕಿದ್ದೀನಲ್ಲ, ಈಗ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಇದು ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇಡಬೇಕು. ಇದನ್ನು ಇಟ್ಬಿಟ್ಟು ಸ್ವಲ್ಪ ಹೊತ್ತಿಗೆ ಇದೆಲ್ಲ ಮೇಲಿಂದ ಆರ್ತದಲ್ಲ, ಆವಾಗ ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಮಗಚಿ ತೆಗಿಬೇಕು. ಅದನ್ನು ಇಷ್ಟು ತೆಳ್ಳಗೆ ಚೆನ್ನಾಗಿ ಬಂದಿದೆ. ಪೇಪರ್ ದೋಸೆ ಇರ್ತದಲ್ಲ, ಪೇಪರ್ ಥರ ಬಂದಿದೆ. ನೋಡಿದು ಯಾಕೆ ತೋರಿಸ್ತಾ ಇದ್ದೀನಿ ಈಗ ನಿಮಗೆ. ನೋಡಿ, ಇದು ಯಾಕೆ ತೋರಿಸಿದ್ದೀನಿ ನೋಡಿ. ಈಗ ಇದಕ್ಕೆ ಎಣ್ಣೆನೂ ಹಾಕಿದ್ದೀನಿ, ಇದನ್ನು ಮಡಿಸ್ತಾ ಇದ್ದೀನಿ ನಾನು. ವಾವ್, ಸಜ್ಜೆ ಇದು ಹೆಲ್ತಿಗೂ ತುಂಬ ಚೆನ್ನಾಗಿದೆ ಬಾಜ್ರಾ ಹಿಟ್ಟು. ಆಮೇಲೆ ಈ ಸಲ ಇದು ಈ ರೀತಿ ಒಮ್ಮೆ ನೀವು ಬಾಜ್ರಾದಿಂದ ಮಾಡಿ ನೋಡಿ, ಟೇಸ್ಟೂ ಆಗ್ತಾವೆ, ಹೆಲ್ತ್ಗೂ ಚಲೋ ಅನಿಸಿ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ಈ ಡಿಶ್ ಔಟ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮಗುಚ್ ಹಾಕಿದ್ದೀನಿ ನಾನೀಗ. ಅದು ಇದ್ರದ್ದು ರವಾ ದೋಸೆ ಇದೆಲ್ಲ ಅದನ್ನು ಡಿಶ್ ಔಟ್ ಮಾಡಿದ್ದೀನಿ ನಾನು ಈಗ. ಅದಕ್ಕೊಂದು ಕೊಬ್ಬರಿ ಚಟ್ನಿ ಬೇಕಾದ್ರೆ ನೀವು ಪೊಟ್ಯಾಟೊ ಭಾಜಿನ ಮಾಡ್ಕೊಬೋದು. ನಾನು ಅದಕ್ಕೆ ಎಲ್ಲ ಹಾಕಿರ್ತೀನಿ ಅಂತ ಮಾಡಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ನೀವು ಒಮ್ಮೆ ಟ್ರೈ ಮಾಡಿ.